ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಸರ್ಕಾರ ಎಸ್ಐಟಿ ದೂರುವುದು ಸಲ್ಲದು. ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಉಗ್ರ ಪ್ರತಿಭಟನೆ. ಶಾಸಕ ಕೆಎಂ ಶಿವಲಿಂಗೇಗೌಡ ಎಚ್ಚರಿಕೆ. ಪೆನ್ಡ್ರೈವ್ ಪ್ರಕರಣದ ರೂವಾರಿ ದೇವರಾಜೇಗೌಡರನ್ನ ಕೂಡಲೇ ಬಂಧಿಸಲು ಆಗ್ರಹ. ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ. ಅಶ್ಲೀಲ ದೃಶ್ಯಾವಳಿ ಹರಿಯಬಿಟ್ಟ ಆರೋಪ. ಜಾಮೀನು ತಿರಸ್ಕೃತಗೊಂಡಿದ್ರು ಆರೋಪಿಗಳನ್ನ ಏಕೆ ಬಂಧಿಸಿಲ್ಲ? ಜೆಡಿಎಸ್ ಕಾನೂನು ಘಟಕದಿಂದ ಪ್ರಶ್ನೆ. ದೇಶವೇ ತಲೆ ತಗ್ಗಿಸುವ ಲೈಂಗಿಕ ಕಿರುಕುಳ ಹಾಗೂ ಪೆನ್ಡ್ರೈವ್ ಹಗರಣ ಸಂಬಂಧ ತನಿಖೆ ನಡೆಸುತ್ತಿರುವ ಎಸ್ಐಟಿ ಹಾಗೂ ರಾಜ್ಯ ಸರ್ಕಾರದ ಬಗ್ಗೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಸುಖಾಸುಮ್ಮನೆ ಟೀಕೆ ಆರೋಪ ಹರಿಸುವುದನ್ನು ನಿಲ್ಲಿಸಬೇಕು. ಇಲ್ಲವಾದರೆ ಉಗ್ರ ಪ್ರತಿಭಟನೆಗಿಳಿಯಬೇಕಾಗುತ್ತದೆ ಎಂದು ಅರಸೀಕೆರೆ ಶಾಸಕ ಹಾಗೂ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಎಚ್ಚರಿಕೆ ನೀಡಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಂದೂ ನಡೆಯದ ಲೈಂಗಿಕ ಹಗರಣ ಜಿಲ್ಲೆಯಲ್ಲಿ ಆಗಿದ್ದು ಬೇಸರ ತರಿಸಿದೆ. ಅದರಲ್ಲೂ ಪ್ರತಿಷ್ಠಿತ ಕುಟುಂಬದವರೊಬ್ಬರ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿರುವುದು ದುರದೃಷ್ಟಕರ. ಹಾಸನಕ್ಕೆ ಕಳಂಕ ಆಗಿರುವುದರ ಬಗ್ಗೆ ಪ್ರತಿಯೊಬ್ಬರೂ ಪಕ್ಷ ಭೇದ ಮರೆತು ಖಂಡಿಸಬೇಕು. ಇದೊಂದು ಹೀನಕೃತ್ಯವಾಗಿದೆ. ವಿಡಿಯೋ ಮಾಡಿದ್ದು, ಅದನ್ನ ಹಂಚಿಕೆ ಮಾಡಿದ್ದು ಎರಡೂ ಅಪರಾಧ ಎಂದು ಅಸಮಾಧಾನ ಹೊರಹಾಕಿದ ಅವರು, ಈ ಪೆನ್ ಡ್ರೈವ್ ನನ್ನ ಬಳಿ ಇದೆ ಎಂದು ಮೊದಲು ಬಹಿರಂಗವಾಗಿ ಹೇಳಿದ್ದು ಇದೇ ದೇವರಾಜೇಗೌಡ. ಏಕವಚನದಲ್ಲಿ ರೇವಣ್ಣ ಅವರ ವಿರುದ್ಧ ಹರಿಹಾಯ್ದು ಸವಾಲು ಸಹ ಹಾಕಿದ್ದರು. ಈ ಬಗ್ಗೆ ಎಸ್ಐಟಿ ತನಿಖೆ ಮಾಡುತ್ತಿದೆ. ಇದಕ್ಕೆ ಕಾರಣರಾದವರನ್ನ ಬಂಧಿಸಿ ಶಿಕ್ಷೆಗೆ ಗುರುಪಡಿಸಬೇಕು. ದೇವರಾಜೇಗೌಡ ಅವರಿಗೆ ಮಹಿಳೆಯರ ಬಗ್ಗೆ ಕಾಳಜಿ ಇದ್ದಿದ್ದರೆ ಪೆನ್ ಡ್ರೈವ್ ಅನ್ನ ನ್ಯಾಯಾಧೀಶರು ಇಲ್ಲದೆ ಬೇರೆಯವರಿಗೆ ನೀಡಿ ತನಿಖೆ ನಡೆಸಬಹುದಾಗಿತ್ತು. 6 ತಿಂಗಳು ತಮ್ಮ ಬಳಿಯೇ ಇಟ್ಟುಕೊಂಡಿದ್ದು ತಪ್ಪು. ಆದ್ರೀಗ ಅಶ್ಲೀಲ ದೃಶ್ಯ ಹರಡಲು ಕಾರಣ ಯಾರು? ಈಗ ಎಸ್ಐಟಿನೇ ಸರಿಯಿಲ್ಲ ಎಂದು ಹೇಳುವುದು ಸರ್ಕಾರದ ಹಸ್ತಕ್ಷೇಪ ಮಾಡುತ್ತಿದೆ. ಇದರ ಹಿಂದೆ ಡಿಸಿಎಂ ಡಿಕೆಶಿ ಇದ್ದಾರೆ ಎಂದೆಲ್ಲ ಆಪಾದನೆ ಮಾಡುವುದು ಸರಿಯಲ್ಲ. ಡಿಕೆಶಿ ಅವರನ್ನ ಇವನೇ ಸಂಪರ್ಕ ಮಾಡಿ ಬೇರೆಯದೇ ರೀತಿಯಲ್ಲಿ ಬಿಂಬಿಸಲು ಹೊರಟಿರುವುದು ನಾಚಿಕೆಗೇಡು ಎಂದರು. ಇಲ್ಲಿ ಈ ಒಂದು ದುಷ್ಕೃತ್ಯ ನಡೆದಿರ್ತಕ್ಕಂಥದ್ದು ಮೊದಲು ನಾವೆಲ್ಲ ನಾಗರಿಕರಾಗಿ ಯಾರೇ ಪಕ್ಷ ಭೇದವನ್ನು ಮರೆತು ಎಲ್ಲ ಭಾವನೆಗಳನ್ನು ಮರೆತು ಇಂಥ ಒಂದು ಕೃತ್ಯ ನಡಿಬಾರ್ದಾಯಿತು ಅನ್ನೋದನ್ನು ಖಂಡಿಸ್ತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕನ, ರಾಜಕಾರಣಿಯ, ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಅಂತಕ್ಕಂಥದ್ದನ್ನು ನಾನು ಭಾವಿಸ್ತೇನೆ. ಅದ್ಯಾರೇ ಆಗಿರಲಿ, ಇದರಲ್ಲಿ ನನ್ನವರು, ತನ್ನವರು, ಅವರು, ಇವರು ಅಂತಕ್ಕಂಥ ಭೇದ ಭಾವ ಬೇಡ. ಇದು ನಾವು ತಲೆ ತಗ್ಗಿಸ್ತಕ್ಕಂಥ, ನಾಗರಿಕ ಸಮಾಜ ತಲೆ ತಗ್ಗಿಸ್ತಕ್ಕಂಥ ಒಂದು ಹೀನ ಕೃತ್ಯ ಅಂತಕ್ಕಂಥದ್ದನ್ನು ನಾವೆಲ್ಲ ಒಪ್ಕೊಳ್ಳೇಬೇಕಾದಂಥ ಒಂದು ಪ್ರಸಂಗ ಇವತ್ತು ನಡೆದೋಗಿದೆ. ಅದರಲ್ಲೂ ಲೈಂಗಿಕ ದೌರ್ಜನ್ಯವನ್ನು ಎಸಗಿ ಆ ದೌರ್ಜನ್ಯದ ವಿಡಿಯೋವನ್ನು ಅವರೇ ಹಿಡಿದು ತಂದು ಇವತ್ತು ಇಡೀ ಪ್ರಪಂಚಕ್ಕೆ ಅದು ಗೊತ್ತಾಗುವಂಥ ರೀತಿಯಲ್ಲಿ ವ್ಯವಸ್ಥೆ ಆಯ್ತಲ್ಲ. ಇಡೀ ರಾಜ್ಯದ ಜನ ಭಾರತ ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡ ಎಚ್ಕೆ ಮಹೇಶ್, ಪರಾಜಿತ ಅಭ್ಯರ್ಥಿಗಳಾದ ಶ್ರೀಧರ್ ಗೌಡ, ಎಂಎ ಗೋಪಾಲಸ್ವಾಮಿ, ಬನವಾಸಿ ರಂಗಸ್ವಾಮಿ ಮತ್ತು ತಾರಾಚಂದನ್ ಇದ್ದರು. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ಹಗರಣ ಆರೋಪದ ಪೆನ್ಡ್ರೈವ್ ಪ್ರಕರಣದ ಮುಖ್ಯ ರೂವಾರಿ ಬಿಜೆಪಿ ಮುಖಂಡ ಹಾಗೂ ವಕೀಲ ಜಿ ದೇವರಾಜೇಗೌಡ ಅವರನ್ನು ಕೂಡಲೇ ಬಂಧಿಸಬೇಕು ಎಂದು ಆಗ್ರಹಿಸಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಇಂದು ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಮುಖಂಡರು ಹಾಗೂ ಕಾರ್ಯಕರ್ತರು ಪ್ರಕರಣದಲ್ಲಿ ದೇವರಾಜೇಗೌಡ ದಿನಕ್ಕೊಂದು ಹೇಳಿಕೆ ನೀಡುವ ಮೂಲಕ ಗೊಂದಲದ ವಾತಾವರಣ ಸೃಷ್ಟಿ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲ, ಸರ್ಕಾರ ಹಾಗೂ ಕಾಂಗ್ರೆಸ್ ನಾಯಕರ ವಿರುದ್ಧ ವಿನಾಕಾರಣ ಆರೋಪ ಮಾಡುತ್ತಾ ತೇಜೋವಧೆ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು. ಸುಳ್ಳಿನ ಸರಮಾಲೆ ಸೃಷ್ಟಿಸಿ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುತ್ತಿರುವ ಹಾಗೂ ಕಳೆದ ಹಲವು ತಿಂಗಳುಗಳಿಂದ ನನ್ನ ಬಳಿ ಪೆನ್ ಡ್ರೈವ್ ಇದೆ ಎಂದು ಹೇಳಿ ಸಾವಿರಾರು ಮಹಿಳೆಯರ ಮಾನಹರಾಜು ಮಾಡಿದ್ದಾನೆ ಎಂದು ಪ್ರತಿಭಟನಾಕಾರರು ದೂರಿದರು. ಒಂದು ಹಾಸನದ ಮಹಿಳೆಯಾಗಿ ಸರ್ ನಾನು ಹೇಳೋದಿಷ್ಟೇ, ನಮ್ಮ ಹಾಸನಕ್ಕೆ ತುಂಬಾ ಒಳ್ಳೆಯ ಹೆಸರಿತ್ತು. ಇವತ್ತು ಹಾಗೆ ಹೆಸರು ಇಲ್ಲ ನಮಗೆ. ಹಾಗಾಗಿ ದೇವರಾಜೇಗೌಡ ಪೆನ್ ಡ್ರೈವ್ ರಿಲೀಸ್ ಮಾಡಿಬಿಟ್ಟ. ಆದರೆ ಅದರಿಂದ ಅವಮಾನ ಆಗಿದೆ ಯಾರಿಗೆ? ಮಹಿಳೆಯರಿಗೆ. ತುಂಬ ಕಷ್ಟಪಟ್ಟು ಕೆಲಸ ಮಾಡೋ ಮಹಿಳೆಯರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಪ್ರತಿಯೊಬ್ಬರಿಗೂ ಅನ್ಯಾಯ ಆಗಿದೆ ಇದರಲ್ಲಿ. ಹಾಗಾಗಿ ಇದಕ್ಕೆ ನ್ಯಾಯ ಸಿಗಬೇಕು. CIT ಕಡೆಯಿಂದ ಇದಕ್ಕೆ ಒಳ್ಳೆಯ ರೀತಿಯಲ್ಲಿ ನ್ಯಾಯ ಸಿಗಬೇಕು ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ವೇಳೆ ಮಾತನಾಡಿದ ಬನವಾಸಿ ರಂಗಸ್ವಾಮಿ, ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರನ್ನ ನಮ್ಮ ನಾಯಕರ ವಿರುದ್ಧ ಹೇಗೆಯೇ ನಾಲಿಗೆ ಹರಿಯ ಬಿಡುವುದನ್ನು ಮುಂದುವರೆಸಿದರೆ ಅವರ ನಿವಾಸದ ಮುಂದೆ ಧರಣಿ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಕಳೆದ 10 ದಿನದಿಂದ ಏನು ಈ ನಾಟಕೀಯ ಬೆಳವಣಿಗೆಗಳು ನಡೀತಾ ಇದೆ, ಇದಕ್ಕೆಲ್ಲ ಮೂಲ ಕಾರಣ ಪೆನ್ ಡ್ರೈವ್ ಹೊರಗಡೆ ಬಿಟ್ಟಂಥ
ಪ್ರಮುಖ ಏನು ಪ್ರಜ್ವಲ್ ರೇವಣ್ಣ ಅವರು ಪ್ರಮುಖ ಆರೋಪಿ ಇದ್ದಾರೆ, ಅಷ್ಟೇ ಪ್ರಮುಖ ಆರೋಪಿ ಆದಂಥ ದೇವರಾಜೇಗೌಡರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರೇ ನೇರ ಹೊಣೆಗಾರರಾಗಿರ್ತಾರೆ. ದಿನಕ್ಕೊಂದು ಹೇಳಿಕೆ ಕೊಡ್ತಾ, ದಿನಕ್ಕೊಂದು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಈ ಸಮಾಜದ ಸ್ವಾಸ್ಥ್ಯವನ್ನು, ಹಾಸನದ ಮಾನ ಮರ್ಯಾದೆಯನ್ನು ಇಡೀ ದೇಶಾದ್ಯಂತ ಕಳೀತಾ ಇದ್ದಾರೆ. ಇದು ಎಲ್ಲೋ ಒಂದು ಕಡೆ ಇವರಿಗೆ ಶೋಭೆ ತರೋದಿಲ್ಲ ಅಂಥೇಳಿ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಇವತ್ತಿನ ಹೋರಾಟದ ಉದ್ದೇಶ ಏನಂತ ಹೇಳಿದ್ರೆ, ವಿನಾಕಾರಣ ನಮ್ಮ ರಾಜ್ಯದ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಸಾಹೇಬ್ರ ಮೇಲೆ ವಿನಾಕಾರಣ ಆರೋಪ ಮಾಡ್ತಾ ಕುಮಾರಸ್ವಾಮಿಯವರು ಈ ಪ್ರಕರಣವನ್ನು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರಿಗೆ ಯಾವ ನೈತಿಕತೆಯಿಂದ ನಮ್ಮ DK ಶಿವಕುಮಾರ್ ಸಾಹೇಬ್ರು ಹೆಸರು ಹೇಳ್ತಾ ಇದ್ದಾರೋ ಇದು ಗೊತ್ತಿಲ್ಲ. ಎಲ್ಲೋ ಒಂದು ಕಾರಣದಲ್ಲಿ ಇದು ಮಾನ್ಯ ಕುಮಾರಸ್ವಾಮಿಯವರೇ ತನ್ನ ಅಣ್ಣನ ಮಗನನ್ನು ಕೇವಲ ಡಿಪ್ಲೊಮ್ಯಾಟಿಕ್. ಪ್ರತಿಭಟನೆಯಲ್ಲಿ ಮುಖಂಡ HK ಮಹೇಶ್, ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಂಜಿತ್ ಗುರೂರು, ಮಹಿಳಾ ಘಟಕದ ಅಧ್ಯಕ್ಷೆ ತಾರಾಚಂದರ್ ಮೊದಲಾದವರಿದ್ದರು. ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ಹಂಚಿದ ಆರೋಪದಲ್ಲಿ ಜಾಮೀನು ಅರ್ಜಿ ತಿರಸ್ಕಾರ ಆಗಿದ್ದರೂ ಕೆಲವರನ್ನ ಇನ್ನೂ ಏಕೆ ಬಂಧಿಸಿಲ್ಲ ಎಂದು ಜೆಡಿಎಸ್ ಕಾನೂನು ಘಟಕ ಪ್ರಶ್ನಿಸಿದೆ. ಇಂದು ಸುದ್ದಿಗೋಷ್ಠಿ ನಡೆಸಿದ ಜೆಡಿಎಸ್ ತಾಲೂಕು ಅಧ್ಯಕ್ಷ ಹಾಗೂ ವಕೀಲ ಎಸ್ ದ್ಯಾವೇಗೌಡ, ಪೆನ್ಡ್ರೈವ್ ದೃಶ್ಯಾವಳಿ ಎಲ್ಲೆಡೆ ಹರಿದಾಡಲು ಕಾರ್ತಿಕ್, ಪುಟ್ಟಿ ಅಲಿಯಾಸ್ ಪುಟ್ಟರಾಜು, ಶರತ್, ನವೀನ್ ಮತ್ತು ಚೇತನ್ ಎಂಬುವರ ವಿರುದ್ಧ ನಮ್ಮ ಚುನಾವಣಾ ಏಜೆಂಟ್ ಪೂರ್ಣಚಂದ್ರ ಎಂಬುವರು ನಗರದ ಸೆಂಟ್ ಠಾಣೆಗೆ ಏಪ್ರಿಲ್ 23ರಂದೇ ದೂರು ನೀಡಿದ್ದರು. ಅದರಂತೆ ದೂರು ಸಹ ದಾಖಲಾಗಿತ್ತು. ಇದಾದ ಬಳಿಕ ಮೇಲಿನ ವ್ಯಕ್ತಿಗಳು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದರು. ಆದರೆ ಹಾಸನದ 3ನೇ ಅಧಿಕ ಜಿಲ್ಲಾ ಸತ್ರ ನ್ಯಾಯಾಲಯ ಜಾಮೀನು ಅರ್ಜಿ ತಿರಸ್ಕಾರ ಮಾಡಿದೆ. ಆದರೂ ಅವರನ್ನ ಏಕೆ ಬಂಧಿಸಿಲ್ಲ ಎಂದು ಪ್ರಶ್ನಿಸಿದ ಅವರು, ಜಿಲ್ಲಾ ನ್ಯಾಯಾಲಯ ಜಾಮೀನು ಅರ್ಜಿ ವಜಾ ಮಾಡಿದ ಕೂಡಲೇ ಪೊಲೀಸರು ಅರೆಸ್ಟ್ ಮಾಡಬೇಕಿತ್ತು. ಆದರೆ ಈವರೆಗೂ ಯಾವುದೇ ಕ್ರಮ ಆಗಿಲ್ಲ. ಒಂದು ವೇಳೆ ಆರೋಪಿತರು ನಾಪತ್ತೆಯಾಗಿದ್ದರೂ ಸರ್ಚಿಂಗ್ ಮಾಡಿ ಬಂಧಿಸಬೇಕಿತ್ತು. ಆದರೆ ಯಾವುದೇ ಬೆಳವಣಿಗೆ ಆಗಿಲ್ಲ. ಇದು ನಮಗೆ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಆರೋಪಿತರ ಪರ ಸರ್ಕಾರ ನಿಂತಿದೆ ಎಂಬ ಅನುಮಾನ ವ್ಯಕ್ತಪಡಿಸಿದರು. ಯಾಕೆಂದರೆ ಬೆಳಗ್ಗೆ ತಮ್ಮ ಚಾನಲಲ್ಲೇ ನೋಡಿದೆ, ನಮ್ಮ CH ಹನುಮಂತರಾಯ ಸಾಹೇಬರು ಮಾತಾಡಬೇಕಾದ್ರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟಲ್ಲಿ ಯಾರು ಒಂದು ಮೊಬೈಲ್ ಇದರಿಂದ ಅಂದರೆ ಯಾವುದೇ ಒಂದು ಹರಿಬಿಟ್ಟಾಗ ಪ್ರಸಾರಣ ಮಾಡಿದಾಗ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿನಲ್ಲಿ ಅದು ಪ್ರಸಾರಗೊಂಡಂಥ ಸಂದರ್ಭದಲ್ಲಿ ಅದು ಒಂದು ಓಪನ್ ಆದಂಗೆ ಒಂದು ಸಂತ್ರಸ್ತರಿಗೆ ವಿರುದ್ಧವಾದಂಥ ನಡವಳಿಕೆ ಆಗುತ್ತೆ. ಅದ್ರ ಬಗ್ಗೆ CH ಹನುಮಂತರಾಯ ಸಾಹೇಬರು ಮಾತಾಡ್ಬೇಕಾದ್ರೆ ಎಲ್ಲ ಥರದ್ದು ಬೆಳಗ್ಗೆ ತಮ್ಮ ಚಾನಲಲ್ಲಿ ನೋಡಿದೆ. ಅದು ನೋಡಿದಾಗ ಅವ್ರು ಹೇಳಿರೋಂಥದ್ದು ಕರೆಕ್ಟ್ ಇಷ್ಟೇ. ಏನೇ ಒಬ್ಬ ವ್ಯಕ್ತಿ ತನ್ನ ಒಂದು ಮೊಬೈಲ್ನಲ್ಲಾಗಲಿ ಅಥವಾ ಡಿವೈಸಲ್ಲಾಗಲಿ ಇಟ್ಕೊಂಡಿದ್ರೆ ಅದು ಡಿಸ್ಪ್ಲೇ ಬೇರೆ ಯಾರಿಗೂ ಹಂಚಿಲ್ಲ ಅಂತ ಅಂದಾಗ ಅದು ಕಾನೂನಾತ್ಮಕವಾಗಿ ಪರ್ಮಿಸಬಲ್ಲು. ಯಾವಾಗ ಪರ್ಮಿಸಬಲ್ ಆಗಲ್ಲ ಅಂದರೆ ಆ ಡಿವೈಸಿಂದ ಬೇರೆ ಡಿವೈಸಿಗೆ ಪ್ರಸಾರಣ ಆದಾಗ ಮಾತ್ರ ಅದು ಇಟ್ ಈಸ್ ಅನ್ ಅಫೆನ್ಸ್ ಅಂತ. ಇಷ್ಟೆಲ್ಲ ಮಾಡಿದ್ರೂ ಕೂಡ ಇವತ್ತರೆಗೂ ಕೂಡ ಪ್ರಸಾರಣ ಆದಂತಹ ಒಂದು ಡಿವೈಸಿಂದ ಆ ಹಾರ್ಡ್ ಡಿಸ್ಕ್ ಆಗಲಿ, ಮೊಬೈಲ್ ಆಗಲಿ ಅಥವಾ ಯಾವುದೇ ಒಂದು ವಾಟ್ಸಪ್ ಆಗಲಿ ಬಂದಂಥ ವಿಚಾರದಲ್ಲಿ ಯಾಕೆ ಅವರು ಇದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ ಅನ್ನೋದು ನಮ್ಮ ಒಂದು ಪತ್ರಿಕಾಗೋಷ್ಠಿ ನಾವು ಆಗ್ತಾ ಇರೋದು ಇದು. ಮತ್ತೊಬ್ಬ ವಕೀಲ ನಿಂಗರಾಜು ಮಾತನಾಡಿ, ಅಶ್ಲೀಲ ದೃಶ್ಯಾವಳಿ ಉಳ್ಳ ಡಿವೈಸ್ ಬದಲಿಸುವುದು ಹಾಗೂ ಹಂಚುವುದು ಗಂಭೀರ ಅಪರಾಧ. ಆದರೆ ಪೆನ್ಡ್ರೈವ್ ಸೋರಿಕೆ ಮಾಡಿರುವ ಆರೋಪ ಹೊತ್ತಿರುವವರ ವಿರುದ್ಧ ಏಕೆ ಕ್ರಮ ಆಗಿಲ್ಲ ಎಂದು ಪ್ರಶ್ನಿಸಿದರು. ಈ ಬಗ್ಗೆ ತನಿಖೆಯನ್ನು ಮಾಡಿಲ್ಲ, ಅರೆಸ್ಟ್ ಕೂಡ ಆಗಿಲ್ಲ. ಇದೆಲ್ಲವನ್ನ ನೋಡಿದರೆ SIT ತನಿಖೆ ನಿಷ್ಪಕ್ಷಪಾತ ಹಾಗೂ ಕಾನೂನು ಪ್ರಕಾರ ನಡೆಯುತ್ತಿಲ್ಲ ಎಂದು ಅನುಮಾನ ವ್ಯಕ್ತಪಡಿಸಿದರು. ಅಭ್ಯರ್ಥಿಯಾದಂಥ ಶ್ರೀಯುತ ಪ್ರಜ್ವಲ್ ರೇವಣ್ಣವರ ಚುನಾವಣೆ, ಲೋಕಸಭಾ ಚುನಾವಣೆ 26ನೇ ತಾರೀಕು ನಡೀಬೇಕಾಯಿತು. ಅವತ್ತು ಶ್ರೀಯುತ ಪ್ರಜ್ವಲ್ ರೇವಣ್ಣನವರ ಭಾವಚಿತ್ರವನ್ನು ಬಳಸಿಕೊಂಡು ಆಡಿಯೋಗಳನ್ನು CD ಮಾಡಿ ಅವರಿಗೆ ಮತದಾನ ಮಾಡಬೇಡಿ ಅಂತೇಳಿ ಎಲ್ಲ ಮನೆಗಳಿಗೆ ಹಂಚಿ ಎಲ್ಲ ವಿಡಿಯೋಗಳನ್ನು ವಿತರಣೆ ಮಾಡ್ತಾಯಿದ್ರು ಅಂಥೇಳಿ ಪಕ್ಷದ ಅಭ್ಯರ್ಥಿಯ ಚುನಾವಣಾ ಏಜೆಂಟ್ ಆದಂಥ ಶ್ರೀಯುತ ಪೂರ್ಣಚಂದ್ರರವರು ಅವತ್ತು ಈ ಕೆಳಕಂಡ 5 ಜನಗಳ ಮೇಲೆ ಕೇಸನ್ನು 5 ಜನಗಳ ಮೇಲೆ ಕೇಸನ್ನು ಫೈಲ್ ಮಾಡಿದರು. ಆ 5 ಜನ ಕಾರ್ತಿಕ ಬಿನ್ ನಾಗೇಶ, ಪುಟ್ಟರಾಜು ಪುಟ್ಟಿ ಬಿನ್ ಪೈಲ್ವಾನ್ ವೆಂಕಟೇಶ, ಶರತ್ತು ಕ್ವಾಲಿಟಿ ಬಾರು ಮತ್ತು ನವೀನ್ ಗೌಡ ಮತ್ತು ಚೇತನ್ ಅಂತೇಳಿ ಈ 5 ಜನಗಳ ಮೇಲೆ FIRನ ಕೇಸನ್ನು ರಿಜಿಸ್ಟರ್ ಮಾಡಿ ಇವರು ವಿತರಣೆ ಮಾಡಬಾರ್ದು ಅಂತೇಳಿ ಕೇಸನ್ನು ಕೊಟ್ಟಿದ್ರು. ಅದು ಸುದ್ದಿಗೋಷ್ಠಿಯಲ್ಲಿ ವಕೀಲರಾದ ಶೇಷಾದ್ರಿ, ಸುದೀಪ್, ಗೋಪಾಲಗೌಡ, ನವೀನ್ ಮೊದಲಾದವರಿದ್ದರು. ಪ್ರಜ್ವಲ್ ರೇವಣ್ಣ ನೂರಾರು ಮಹಿಳೆಯರ ಮೇಲೆ ಹಲ್ಲೆ ನಡೆಸಿದ್ದಾರೆ ಎನ್ನಲಾದ ಲೈಂಗಿಕ ದೌರ್ಜನ್ಯ ಸಂಬಂಧ ಜಿಲ್ಲಾಧಿಕಾರಿ ಸತ್ಯಭಾಮ ಸಿ ಅವರನ್ನ ತೇಜೋವಧೆ ಮಾಡಿರುವ ಮಾಜಿ CM HD ಕುಮಾರಸ್ವಾಮಿ ಅವರ ನಡೆಯನ್ನ ದಲಿತ ವಿಮೋಚನೆ ಮಾನವ ಹಕ್ಕುಗಳ ವೇದಿಕೆ ಖಂಡಿಸಿದೆ.
ಎಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜ್ಯ ಸಂಚಾಲಕ ಮರಿ ಜೋಸೆಫ್, ಡಿಸಿ ಅವರನ್ನ ನಿಂದಿಸುವುದು ಅಥವಾ ಗೋ ಬ್ಯಾಕ್ ಡಿಸಿ ಇತ್ಯಾದಿ ವರ್ತನೆಯನ್ನ ಜೆಡಿಎಸ್ ಕಾರ್ಯಕರ್ತರು ಮುಂದುವರಿಸಬಾರದು ಎಂದ ಅವರು, ಇದೇ ವೇಳೆ ಪ್ರಜ್ವಲ್ ರೇವಣ್ಣ ವಿರುದ್ಧದ ಪ್ರಕರಣವನ್ನ ಹೈಕೋರ್ಟ್ ನ್ಯಾಯಾಧೀಶರಿಂದ ತನಿಖೆ ನಡೆಸಬೇಕು ಎಂದು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು. ಪ್ರಕರಣ ಸಂಬಂಧ ವಕೀಲ ದೇವರಾಜೇಗೌಡ ಮತ್ತು ಕಾರ್ತಿಕ್ ಗೌಡ ಅವರನ್ನ ಬಂಧಿಸಬೇಕು ಎಂದು ಒತ್ತಾಯಿಸಿದ ಅವರು, ಬಳಿಕ ಸತ್ಯಾಸತ್ಯತೆ ಬಯಲಿಗೆಳೆಯಬೇಕು. ನೂರಾರು ಮಹಿಳೆಯರ ಮಾನಹರಾಜುಗೆ ಕಾರಣನಾಗಿರುವ ಪ್ರಜ್ವಲ್ ರೇವಣ್ಣ ಬಂಧನ ವಿಚಾರದಲ್ಲಿ ಕೇಂದ್ರ ಸರ್ಕಾರ ನಾಟಕ ಆಡುವುದನ್ನ ಬಿಟ್ಟು ಕೂಡಲೇ ಆರೋಪಿ ಬಂಧನಕ್ಕೆ ಮುಂದಾಗಬೇಕು ಎಂದು ಆಗ್ರಹಿಸಿದರು. ಏನಿವತ್ತು ಹಾಸನ ಜಿಲ್ಲೆಯ ಸಂಸದ ಪ್ರಜ್ವಲ್ ರೇವಣ್ಣನವರ ಲೈಂಗಿಕ ದೌರ್ಜನ್ಯ ಕುರಿತು ಇಷ್ಟೆಲ್ಲ ಪ್ರಕರಣಗಳು ದಾಖಲಾದ್ರೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏಕೆ ನಾಟಕ ಆಡ್ತಿದ್ದಾವೆ ಅನ್ನೋದು ಅತಿ ಮುಖ್ಯ. ಏನಕ್ಕೆ ಅಂತ ಹೇಳಿದ್ರೆ ಈವನ್ ಟುಡೇ ಈ ಪ್ರಕರಣದ ರೂವಾರಿಗಳಾದಂಥ ಪ್ರಜ್ವಲ್ ರೇವಣ್ಣವ್ರನ್ನೂ ಬಂಧಿಸೋಕ್ಕಾಗಿಲ್ಲ, ಕರೆತರೋಕ್ಕಾಗಿಲ್ಲ. ಇದಕ್ಕೆ ಪೂರ್ವಕವಾಗಿ ವಿಡಿಯೋನ ಮಾಡ್ಕೊಂಡು ವಿಡಿಯೋ ತಂದಂಥ ಕಾರ್ತಿಕ್ ಗೌಡನಾಗಲಿ, ಆ ವಿಡಿಯೋ ಜೊತೆ ಇರ್ತಕ್ಕಂಥ ವಕೀಲ ದೇವರಾಜೇಗೌಡನಾಗಲಿ ಯಾಕೆ ಇವತ್ತವರು ಬಂಧಿಸಿ ವಿಚಾರಣೆ ಮಾಡೋಕ್ಕಾಗಿಲ್ಲ? ಅದನ್ನು ಬಿಟ್ಬಿಟ್ಟು ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥ ಹಾಸನ ಜಿಲ್ಲಾ ಅಧಿಕಾರಿಯನ್ನು JDS ಕಾರ್ಯಕರ್ತರಾಗಿರೋದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಗಿರೋದು ತೇಜೋವಧೆ ಮಾಡೋದು ಫಸ್ಟ್ ನಿಲ್ಲಿಸಬೇಕು. ಪ್ರಕರಣನ ಗಂಭೀರವಾಗಿ ಪರಿಗಣಿಸಿಬಿಟ್ಟು ಪ್ರಕರಣ ಎಲ್ಲೆಲ್ಲೋ ತೊಗೊಂಡೋಗ್ತೀರ ಅಂತ ಒಂದು ಹುನ್ನಾರ ನಡೀತಾ ಇದೆ. ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಯಾರಾದರೂ ಅಷ್ಟೇ, ಜಿಲ್ಲಾಧಿಕಾರಿಗೆ ಜವಾಬ್ದಾರಿ ಇದ್ದೇ ಇರುತ್ತೆ. ಒಬ್ಬ ಜಿಲ್ಲಾಡಳಿತದಲ್ಲಿ ಸಾವಿರಾರು ಜನ ಮಹಿಳೆಯರು ಈ ಥರ ದೌರ್ಜನ್ಯಕ್ಕೊಳಗಾಗಿದ್ದಾರೆ, ಲೈಂಗಿಕ ದೌರ್ಜನ್ಯ. ಮತ್ತು ಪತ್ರಿಕಾಗೋಷ್ಠಿಯಲ್ಲಿ ಜೈ ಭೀಮ್ ಬ್ರಿಗೇಡ್ನ ಜಿಲ್ಲಾಧ್ಯಕ್ಷ ರಾಜೇಶ್, ದಸಂಸ ರಾಜ್ಯ ಸಂಚಾಲಕ ಅರೇಹಳ್ಳಿ ನಿಂಗರಾಜು, ವಿರೂಪಾಕ್ಷ ಮೊದಲಾದವರಿದ್ದರು. ಉರಿ ಬಿಸಿಲು ಬೇಗೆಯನ್ನ ಲೆಕ್ಕಿಸದ ವಿದ್ಯಾರ್ಥಿನಿಯರು ತಲೆ ಮತ್ತು ಸೊಂಟದ ಮೇಲೆ ನೀರು ತುಂಬಿದ ಕೊಡ ಹೊತ್ತು ಹೊಡೆದ್ರೆ, ಮತ್ತೊಂದೆಡೆ ಹಗ್ಗ ಜಗ್ಗಾಟಕ್ಕೆ ನಿಂತು ಬಲಾಬಲ ಶಕ್ತಿ ಪ್ರದರ್ಶಿಸುವ ಮೂಲಕ ನಾವು ಎಲ್ಲದಕ್ಕೂ ಸೈ ಎಂದು ಹುಬ್ಬೇರಿಸಿದರು. ಹೌದು, ನಗರದ ಎಂಜಿ ರಸ್ತೆಯಲ್ಲಿನ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಗುರುವಾರ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ನಡೆದ ಗ್ರಾಮೀಣ ಕಲರವದ ರಸದೌತಣ ಉಣಬಡಿಸಿದ ಕ್ಷಣಗಳಿವು. ವರ್ಷಪೂರ್ತಿ ಪಾಠ ಪ್ರವಚನದಲ್ಲಿ ಮಗ್ನರಾಗಿದ್ದ ವಿದ್ಯಾರ್ಥಿನಿಯರಿಗೆ ಗ್ರಾಮೀಣ ಕ್ರೀಡೆಯಾದ ನೀರು ಹೊರುವ ಆಟ, ಮಡಿಕೆ ಹೊಡೆಯುವ ಆಟ, ಗೋಣಿಚೀಲದ ಆಟ, ಕೈಗಮ್ಮತ್ತು, ಮೂರು ಕಾಲು ಓಟ, ಹಗ್ಗ ಜಗ್ಗಾಟ, ರಂಗೋಲಿ ಸ್ಪರ್ಧೆ, ಕುಂಟೆಪಿಲ್ಲೆ, ಸೋಬಾನೆ ಪದ, ಹಾಡುಗಾರಿಕೆ ಸ್ಪರ್ಧೆ, ಕಸದಿಂದ ರಸವತ್ತಾದ ವಸ್ತುಗಳನ್ನು ಮಾಡುವ ಆಟ ನಡೆಸಲಾಯಿತು. ವಿದ್ಯಾರ್ಥಿನಿಯರು ತಲೆ ಮತ್ತು ಸೊಂಟದ ಮೇಲೆ ನೀರು ತುಂಬಿದ ಕೊಡ ಹೊತ್ತು ಸರಾಗವಾಗಿ ಓಡುತ್ತಿದ್ರೆ, ಇತ್ತ ಸ್ನೇಹಿತರೇ ಶಿಳ್ಳೆ ಮತ್ತು ಚಪ್ಪಾಳೆ ಹೊಡೆಯುವ ಮೂಲಕ ಪ್ರೋತ್ಸಾಹಿಸಿದ್ರು. ಮೂರು ಕಾಲಿನ ಓಟ ನಡೆಯುತ್ತಿದ್ದಂತೆ ನೋಡುಗರ ಮೈ ಜುಮ್ಮೆನ್ನುವಂತಿತ್ತು. ಹಾಗೆಯೇ ಗೋಣಿಚೀಲದ ಓಟದಲ್ಲಿ ವಿದ್ಯಾರ್ಥಿನಿಯರು ಕಪ್ಪೆಗಳಂತೆ ಕುಪ್ಪಳಿಸಿ ಸಂತಸಪಟ್ಟರು. ಇನ್ನು ಹಗ್ಗಜಗ್ಗಾಟದಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿನಿಯರ ತಂಡಗಳು ತಮ್ಮ ಬಲಾಬಲವನ್ನು ಪ್ರದರ್ಶಿಸುವ ಮೂಲಕ ಕ್ರೀಡಾಕೂಟಕ್ಕೆ ಶಕ್ತಿಯನ್ನ ತುಂಬಿದ್ರು. ಅತ್ತ ಕುಂಟೆಪಿಲ್ಲೆ ಸ್ಪರ್ಧೆಗೆ ಭಾಗವಹಿಸಲು ವಿದ್ಯಾರ್ಥಿನಿಯರು ಮುಗಿಬಿದ್ದಿದ್ದರು. ಬಾಲ್ಯದ ಆಟವನ್ನು ಆಡಲು ವಿದ್ಯಾರ್ಥಿಗಳು ಸಾಲುಗಟ್ಟಿ ನಿಂತಿದ್ದು ಎಲ್ಲರ ಗಮನ ಸೆಳೆಯಿತು. ಕೈಗಮ್ಮತ್ತು ಸ್ಪರ್ಧೆಯಲ್ಲಂತೂ ಕೂಡ ವಿದ್ಯಾರ್ಥಿನಿಯರು ನಾವೇನೋ ಪುರುಷರಿಗಿಂತ ಕಮ್ಮಿ ಇಲ್ಲ ಎಂಬಂತೆ ಉತ್ತಮ ಪ್ರದರ್ಶನ ನೀಡಿದ್ರು. ನಮಗೆ ಈ ಥರ ಗ್ರಾಮೀಣ ಆಟಗಳನ್ನ ಆಡಿಸೋದ್ರಿಂದ ತುಂಬ ಖುಷಿ ಆಗುತ್ತೆ. ದಿನ ಕ್ಲಾಸಲ್ಲಿ ಕೂತು ಪಾಠ ಕೇಳಿ ಬೇಜಾರಾದ್ರಿಂದ ಒಂದಿನ ಈ ಥರ ಆಟಗಳು ಆಡಿಸ್ಬೇಕಾದ್ರೆ ನಮಗೆ ಫುಲ್ ಒಂದು ರಿಲ್ಯಾಕ್ಸೇಷನ್ ಸಿಕ್ತಂಗೆ ಆಗುತ್ತೆ. ಫುಲ್ಲು ಮೈಂಡ್ಗೆ ಫ್ರೀ ಅನಿಸುತ್ತೆ. ಎಲ್ಲ ಆಟದಲ್ಲೂ ಪಾರ್ಟಿಸಿಪೇಟ್ ಮಾಡ್ತೀವಿ ಆದಷ್ಟು. ಮತ್ತು ವರ್ಷ ಎವರಿ ಇಯರ್ ಇದನ್ನ ಗೇಮ್ನ ಆಡಿಸ್ತಾ ಇರ್ತಾರೆ. ಹಗ್ಗ ಜಗ್ಗಾಟ ಆಗಿರ್ಬೋದು, ಕೊಡವತ್ತು ನಡೆಯೋ ಓಡ ಅಂಥದ್ದು, ಮತ್ತು ಗೋಣಿ ಚೀಲ ಓಟ, ಆಮೇಲೆ ರಂಗೋಲಿ ಸ್ಪರ್ಧೆ, ಮತ್ತು ತುಂಬ ಹೀಗೆ ನಾವು ಚಿಕ್ಕ ಮಕ್ಕಳಲ್ಲೆಲ್ಲ ಆಡ್ತಾ ಇರ್ತೀವಿ. ಕುಂಟೆಪಿಲ್ಲೆ ಅದೆಲ್ಲನೂ ಆಡಿಸ್ತಾರೆ. ತುಂಬ ಖುಷಿ ಆಗುತ್ತೆ ನಮಗೆ ಈ ಥರ ಗೇಮ್ಸ್. ಮತ್ತು ಕ್ಯಾಂಟೀನ್ ಡೇ ಇರುತ್ತೆ, ವಿಧಗಳಾದಂತಹ. Good afternoon everybody. So this is our college. Myself Umehani from First Grade College for Women Hasan. I am from PG student. So ಇಲ್ಲಿ ನಮ್ಮ ಕಾಲೇಜಲ್ಲಿ ಸ್ಪೋರ್ಟ್ಸ್ ಸ್ಪರ್ಧೆ ನಡೀತಿದೆ. ಸೊ ದಿಸ್ ಇಸ್ ದ ಫಸ್ಟ್ ಈವೆಂಟ್ ಇನ್ ಅವರ್ ಕಾಲೇಜ್ ಆ್ಯಂಡ್ ವಿರ್ ಎಂಜಾಯಿಂಗ್ ಇಟ್. ಆ್ಯಂಡ್ ಇದು ವೆರಿ ಎಂಜಾಯ್ಮೆಂಟ್ ಆಗಿ ಎಂಟರ್ಟೈನ್ಮೆಂಟ್ ಆಗಿ ಇದೆ. ಮತ್ತು ನಮ್ಮ ಕಾಲೇಜ್ ಬರೀ ವುಮೆನ್ಸ್ ಅಂತ ಅಲ್ಲ, ಸೊ ಎಲ್ಲರೂ ತುಂಬ ಸಪೋರ್ಟ್ ಮಾಡಿ ನಮಗೆ ನಾವು ಫುಲ್ ಎಂಜಾಯ್ ಮಾಡ್ತಿದ್ದೀವಿ. ಸೊ ಥ್ಯಾಂಕ್ ಯು ಫಾರ್ ದ ಮ್ಯಾನೇಜ್ಮೆಂಟ್ ಆ್ಯಂಡ್ ದ ಪ್ರಿನ್ಸಿಪಲ್ ಆ್ಯಂಡ್ ಆಲ್ ದ ಸ್ಟಾಫ್ ಆಫ್ ಅವರ್. ಈ ಸಂದರ್ಭದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಕ್ಯಾಂಟೀನ್ ಡೇನಲ್ಲಿ ರಾಗಿ ಅಂಬಲಿ, ಸಮಾಲೆ ಮಜ್ಜಿಗೆ, ಮೊಳಕೆ ಕಾಳುಗಳು, ಚುರುಮುರಿ, ಪಾನಿಪುರಿ, ಬಗೆ ಬಗೆಯ ಹಣ್ಣುಗಳು, ಬಿರಿಯಾನಿಯನ್ನ ಸಿದ್ಧಪಡಿಸಿ ಮಾರಾಟವನ್ನ ಮಾಡಿ ತಿಂಡಿ ಪ್ರಿಯರನ್ನ ತಮ್ಮತ್ತ ಸೆಳೆದರು. ಇದಕ್ಕೂ ಮೊದಲು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ KG ಕವಿತಾ ಅವರು ಗ್ರಾಮೀಣ ಕ್ರೀಡೆ ಹಾಗೂ ಕ್ಯಾಂಟೀನ್ ಡೇಗೆ ಚಾಲನೆಯನ್ನ ನೀಡಿದರು.
ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇವತ್ತು ಗ್ರಾಮೀಣ ಕಲರವ ನಡೀತಾ ಇದೆ. ವಿದ್ಯಾರ್ಥಿಗಳಿಗೆ ಮರೆತು ಹೋಗಿರುವಂತಹ ಹಳೆಯ ಆಟೋಟಗಳನ್ನು, ಕುಂಟಾಪಿಲ್ಲೆ, ಸೋಬಾನೆ ಆಡುವಂಥದ್ದು, ಹಗ್ಗ ಕಟ್ಟಿ ಓಡುವಂಥದ್ದು, ಬಿಂದಿಗೆ ಸೊಂಟದಲ್ಲೊಂದು ತಲೆ ಮೇಲೊಂದು ಇಟ್ಕೊಂಡು ಓಡಾಡುವಂತಹದ್ದು, ಗೋಣಿಚೀಲ ಸ್ಪರ್ಧೆ ಇತ್ಯಾದಿಗಳನ್ನು ಮಾಡೋದ್ರ ಮೂಲಕ ಮಕ್ಕಳಿಗೆ ಹಳೆಯ ಬಾಲ್ಯದಲ್ಲಿ ಆಡಿದ ಆಟಗಳನ್ನು ಮತ್ತೆ ಮರುಕಳಿಸುವ ನೆನಪನ್ನು ಮಾಡ್ತಾ ಇದ್ದಾರೆ. ಒಂದು. ಎರಡನೇದು, ಇಡೀ ವರ್ಷ ಪಠ್ಯದಲ್ಲಿ ತರಗತಿಯ ಒಳಗೆ ಕುಳಿತಿರುವ ಮಕ್ಕಳಿಗೆ ಒಂದು ರೀತಿ ಅವರಲ್ಲಿರುವಂಥ ಸೃಜನಶೀಲ ಪ್ರತಿಭೆಯನ್ನು ಹೊರಹಾಕುವ ಒಂದು ಸಣ್ಣ ಪ್ರಯತ್ನವನ್ನು ಅನೇಕ ವರ್ಷಗಳಿಂದ ಈ ಕಾಲೇಜು ಮಾಡ್ತಾ ಇದೆ. ಅದರ ಮುಂದುವರಿದ ಭಾಗವಾಗಿ ಈ ವರ್ಷವೂ ಕೂಡ ಈ ಗ್ರಾಮೀಣ ಸ್ಪರ್ಧೆಯನ್ನು ಮಾಡ್ತಾ ಇದೆ. ಕ್ಯಾಂಟೀನ್ ಡೇ, ಕುಂಟಾಪಿಲ್ಲ ಇದೆ, ಹೇಳಿ ಸರ್. ನೀರು ಹೊರುವ ಸ್ಪರ್ಧೆ, ಹೇಳಿ ಮೇಡಮ್. ನೀರು ಹೊರುವ ಸ್ಪರ್ಧೆ, ಕುಂಟಾಪಿಲ್ಲೆ, ಸೋಬಾನೆ, ಇದು ರಂಗೋಲಿ ಇದೆ, ಕುಂಟಾಪಿಲ್ಲೆ ಇದೆ, ಹಗ್ಗ ಜಗ್ಗಾಟ ಇದೆ, ಮಡಿಕೆ ಹೊಡೆಯುವ ಸ್ಪರ್ಧೆ. ಗ್ರಾಮೀಣ ಕಲರವದಲ್ಲಿ ಸಾಂಸ್ಕೃತಿಕ ವೇದಿಕೆ ಸಂಚಾಲಕ ಎಚ್.ಎನ್. ಹರೀಶ್, ಕಾಲೇಜಿನ ಎಲ್ಲ ವಿಭಾಗದ ಪ್ರಾಧ್ಯಾಪಕರು, ಬೋಧಕೇತರ ವರ್ಗ ಹಾಗೂ ವಿದ್ಯಾರ್ಥಿನಿಯರು ಭಾಗವಹಿಸಿ ಗ್ರಾಮೀಣ ಕಲರವವನ್ನು ಯಶಸ್ವಿಗೊಳಿಸಿದರು. ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿಯ ಕೈಮರದ ಹತ್ತಿರ ಆಕಸ್ಮಿಕವಾಗಿ ಹೆಮ್ಮರವೊಂದು ರಸ್ತೆಗೆ ಅಡ್ಡಲಾಗಿ ಬಿದ್ದ ಪರಿಣಾಮ ಕೆಲ ಹೊತ್ತು ರಸ್ತೆ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಸಕಲೇಶಪುರದಿಂದ ಬೇಲೂರಿಗೆ ಹೊರಟಿದ್ದ ಕೆಎಸ್ಆರ್ಟಿಸಿ ಬಸ್ಸಿನ ಚಾಲಕನ ನಿಯಂತ್ರಣದಿಂದ ಕ್ಷಣ ಮಾತ್ರದಲ್ಲಿ ಆಗಬಹುದಾದ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ. ಇನ್ನೇನು ನಮ್ಮ ಬಸ್ಸಿನ ಮೇಲೆ ಹೆಮ್ಮರವೊಂದು ಉರುಳಿ ಬಿದ್ದು ಆಗಬಹುದಾದ ದೊಡ್ಡ ಅನಾಹುತವನ್ನು ಕ್ಷಣ ಮಾತ್ರದಲ್ಲಿ ಬಸ್ಸಿನ ಚಾಲಕರು ಸಮಯ ಪ್ರಜ್ಞೆಯಿಂದ ಹಠಾತ್ತನೆ ಬ್ರೇಕ್ ಹಾಕಿ ನಿಯಂತ್ರಣ ಮಾಡಿದ್ದರಿಂದ ಕೋದಲೆಳೆ ಅಂತರದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದೆ ಎಲ್ಲರೂ ಸುರಕ್ಷಿತರಾಗಿದ್ದೇವೆ ಎಂದು ಪ್ರಯಾಣಿಕರಾದ ಶಾಲಿನಿ ಎಂಬುವರು ತಿಳಿಸಿದ್ದಾರೆ. ಮಕ್ಕಳ ಸಾಹಿತ್ಯ ಪರಿಷತ್ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಹಯೋಗದಲ್ಲಿ ಪಟ್ಟಣದ ಕೋಟೆ ಕೋದಂಡರಾಮ ಪ್ರವಚನ ಮಂದಿರದಲ್ಲಿ ನಡೆಯುತ್ತಿರುವ ಬೇಸಿಗೆ ಸಂಸ್ಕಾರ ಶಿಬಿರದಲ್ಲಿ ಮಾತೃವಂದನಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಶಿಬಿರದಲ್ಲಿ ಪಾಲ್ಗೊಂಡಿದ್ದ ಮಕ್ಕಳು ತಮ್ಮ ತಾಯಂದಿರಿಗೆ ಪಾದಪೂಜೆ ನಡೆಸಿ ಮಾತೃವಂದನೆ ಸಲ್ಲಿಸಿದರು. ಕುಟುಂಬ ನಿರ್ವಹಣೆಯಲ್ಲಿ ತಾಯಿಯ ಪಾತ್ರದ ಮಹತ್ವ, ಮಕ್ಕಳ ಅಭ್ಯುದಯಕ್ಕಾಗಿ ತಂದೆ ತಾಯಿಗಳು ನಡೆಸುವ ಕರ್ತವ್ಯ, ತ್ಯಾಗ, ಇಳಿ ವಯಸ್ಸಿನಲ್ಲಿ ಪೋಷಕರನ್ನ ಮಕ್ಕಳು ಗೌರವದಿಂದ ಸಲಹಬೇಕಾದ ಕರ್ತವ್ಯ ಕುರಿತು ಮಕ್ಕಳಲ್ಲಿ ಅರಿವು ಮೂಡಿಸಲಾಯಿತು. ಶಿಬಿರದ ಮೇಲ್ವಿಚಾರಕರಾದ ಸವಿತಾ, ಸುಧಾ, ರಕ್ಮಿಣಿ, ನಾಗಮಣಿ, ಉಮಾ, ಪದ್ಮ ಮಕ್ಕಳ ಪೋಷಕರು ಹಾಜರಿದ್ದರು. ಎಲ್ಲಾ ಕಡೆ ಸಮ್ಮರ್ ಕ್ಯಾಂಪ್ ಅನ್ನೋದು ಆಗ್ತಿರುತ್ತೆ, ಬಟ್ ಇದೊಂಥರ ತುಂಬಾ ಯೂನಿಕ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಎಲ್ಲೂ ನೋಡಿರ್ಲಿಲ್ಲ ಫಸ್ಟ್ ಆಫ್ ಆಲ್ ಈ ತರ ಸಮ್ಮರ್ ಕ್ಯಾಂಪ್ ಅಲ್ಲಿ ಮಾಡಿದ್ದು. ಸೊ ತುಂಬಾ ಖುಷಿ ಆಯ್ತು, ಎಲ್ಲಾರನ್ನೂ ಕರೆದು ಎಲ್ಲರಿಗೂ ಪರಿಚಯ ಆದಂಗಾಯ್ತು. ಸೊ ನೈಸ್, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಇನ್ಯಾರು ಮಾತಾಡಿ. ನಿಮಗೆ ಏನು ಅನ್ಸುತ್ತೆ, ನಿಮ್ಮ ಅನಿಸಿಕೆ? ಈ ಸಮ್ಮರ್ ಕ್ಯಾಂಪ್ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದೀರಾ. ತುಂಬ ಹೆಕ್ಟಿಕ್ ಇಲ್ಲ ಅಥವಾ ತುಂಬ ಶಾರ್ಟ್ ಪೀರಿಯಡ್ ಅಂತಲೂ ಇಲ್ಲ. ಬಟ್ ಏನಂದರೆ ಇವತ್ತಿನ ದಿನದಲ್ಲಿ ಬರೀ ನಾವು ಇಂಗ್ಲೀಷ್ ವೆಸ್ಟರ್ನ್ ಸಿಸ್ಟಮ್ ಎಜುಕೇಷನ್ಗೆ ತಪ್ತಾ ಇದ್ದೀವಿ. ಇದರಲ್ಲಿ ನಮ್ಮ ಸಂಸ್ಕಾರ ಮತ್ತು ನಮ್ಮ ಕಲ್ಚರ್ ಬಗ್ಗೆ ಎಲ್ಲ ಹೇಳ್ಕೊಡ್ತೀರಾ. ದಟ್ ಈಸ್ ವೆರಿ ಗುಡ್. ತುಂಬ ಥ್ಯಾಂಕ್ ಯು. ಅಮ್ಮ ನೀವು ಮಾತಾಡಿ. ಮಕ್ಕಳು ಮನೆಯಲ್ಲಿ ಆಚೆ ಓಡಾಡ್ತಾ ಇರ್ತಾರೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ವ್ಯಾಪ್ತಿಯ ಜಿಎಸ್ ಬೆಟ್ಟ ವಲಯದ ಕಾಡಂಚಿನ ಗ್ರಾಮಗಳಾದ ಹಂಗಳ, ಕಲಿಗೌಡನಹಳ್ಳಿ ಮತ್ತು ದೇವರಹಳ್ಳಿ ವ್ಯಾಪ್ತಿಯಲ್ಲಿ ಕಳೆದ 6 ತಿಂಗಳಿಂದ ಲಗ್ಗೆ ಇಟ್ಟು ರೈತರ ಬೆಳೆಗಳನ್ನು ಅಪಾರವಾಗಿ ನಷ್ಟ ಮಾಡುತ್ತಿದ್ದ ಕಾಡಾನೆಯನ್ನ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಬೆಂಗಳೂರು ಅನುಮತಿಯ ಮೇರೆಗೆ ರೈತರಿಗೆ ಉಪಟಳ ನೀಡುತ್ತಿದ್ದ ಆನೆಯನ್ನ ಸುರಕ್ಷಿತವಾಗಿ ಸೆರೆ ಹಿಡಿಯಲು ಅನುಮತಿ ನೀಡಿದ್ದ ಹಿನ್ನೆಲೆಯಲ್ಲಿ ಸತತವಾಗಿ 25 ದಿನಗಳ ಶ್ರಮದ ಫಲವಾಗಿ ಕೊನೆಗೂ ಪುಂಡಾನೆಯನ್ನ ಸೆರೆ ಹಿಡಿಯಲಾಗಿದೆ. ಕಾರ್ಯಾಚರಣೆಯನ್ನ ಕೈಗೊಂಡು ಜಿಎಸ್ ಬೆಟ್ಟ ವಲಯದ ವ್ಯಾಪ್ತಿಯ ಸೋಮನಾಥಪುರ ಸ್ಯಾಂಡಲ್ ರಿವರ್ಸ್ ಅರಣ್ಯ ಪ್ರದೇಶದಲ್ಲಿ ಸುರಕ್ಷಿತವಾಗಿ ಸೆರೆ ಹಿಡಿಯಲಾಗಿದೆ ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಸೆರೆ ಹಿಡಿದ ಕಾಡಾನೆಯು ಸುಮಾರು 40 ವರ್ಷ ವಯಸ್ಸಿನ ಗಂಡಾನೆಯಾಗಿದ್ದು ಆರೋಗ್ಯಕರವಾಗಿರುತ್ತದೆ ಮತ್ತು ಸೆರೆ ಹಿಡಿದ ಆನೆಯನ್ನ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಜನಸಮುದಾಯ ಪ್ರದೇಶಕ್ಕೆ ಹತ್ತಿರವಿಲ್ಲದಂತಹ ಅರಣ್ಯ ಪ್ರದೇಶದ ಮಧ್ಯಭಾಗಕ್ಕೆ ಸುರಕ್ಷಿತವಾಗಿ ಸ್ಥಳಾಂತರಿಸಲಾಗಿರುತ್ತದೆ ಎಂದು ತಿಳಿದುಬಂದಿದೆ. ಹಾಸನ ಸಂಸದ ಪ್ರಜ್ವಲ್ ಪೆನ್ಡ್ರೈವ್ ಹಂಚಿಕೆ ಕುರಿತಂತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೆಆರ್ಪೇಟೆ ತಾಲೂಕು ಜೆಡಿಎಸ್ ವತಿಯಿಂದ ಪಟ್ಟಣದ ಟಿಬಿ ವೃತ್ತದಲ್ಲಿ ನೂರಾರು ಜೆಡಿಎಸ್ ಕಾರ್ಯಕರ್ತರು ಮಾನವ ಸರಪಳಿ ರಚಿಸಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಶಾಸಕ ಎಚ್.ಡಿ. ಮಂಜು, ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಎಲ್ಆರ್ ಶಿವರಾಮೇಗೌಡ ಇವರೆಲ್ಲರೂ ಸೇರಿ ಪೆನ್ಡ್ರೈವ್ ಹಂಚುವ ಮೂಲಕ ಹೆಣ್ಣಿನ ಮಾನವನ್ನ ಹರಾಜು ಹಾಕಿದ್ದಾರೆ. ರಾಜಕೀಯ ಲಾಭಕ್ಕಾಗಿ ತನಿಖೆ ನೆಪದಲ್ಲಿ ರಚಿಸಿರುವ ಎಸ್ಐಟಿ ಎಂಬ ತಂಡ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರ ಅಣತಿಯಂತೆ ನಡೆಯುವ ತಂಡವಾಗಿದೆ. ಇದರಿಂದ ಯಾವುದೇ ನ್ಯಾಯ ಸಿಗುವುದಿಲ್ಲ. ಕೂಡಲೇ ಈ ಹಗರಣವನ್ನ ಸಿಬಿಐಗೆ ಒಪ್ಪಿಸುವಂತೆ ಆಗ್ರಹಿಸಿದರು.
ಪ್ರತಿಭಟನೆ ವೇಳೆಯಲ್ಲಿ ಪ್ರತಿಭಟನಾಕಾರರು ಎಲ್ಆರ್ ಶಿವರಾಮೇಗೌಡ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರತಿಕೃತಿಗೆ ಚಪ್ಪಲಿ ಪೊರಕೆಗಳಿಂದ ಹೊಡೆಯುತ್ತಾ ಅವರುಗಳ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ರು. ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಡಿ ರಮೇಶ್, ತಾಲೂಕು ಜೆಡಿಎಸ್ ಅಧ್ಯಕ್ಷ ಎನ್ ಜಾನಕಿರಾಮ್, ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕ ಡಾಲು ರವಿ, ಮನ್ಮೂಲ್ ಮಾಜಿ ಅಧ್ಯಕ್ಷ ಎಂಬಿ ಹರೀಶ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆನೆಗುಳ ಬಿಎಂ ಕಿರಣ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸರ್ಕಾರ ಎಸ್ಐಟಿ ದೂರುವುದು ಸಲ್ಲದು, ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಉಗ್ರ ಪ್ರತಿಭಟನೆ, ಶಾಸಕ ಕೆಎಂ ಶಿವಲಿಂಗೇಗೌಡ ಎಚ್ಚರಿಕೆ. ಪೆನ್ಡ್ರೈವ್ ಪ್ರಕರಣದ ರೂವಾರಿ ದೇವರಾಜೇಗೌಡರನ್ನ ಕೂಡಲೇ ಬಂಧಿಸಲು ಆಗ್ರಹ, ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ. ಅಶ್ಲೀಲ ದೃಶ್ಯಾವಳಿ ಹರಿಯಬಿಟ್ಟ ಆರೋಪ, ಜಾಮೀನು ತಿರಸ್ಕೃತಗೊಂಡಿದ್ರು ಆರೋಪಿಗಳನ್ನ ಏಕೆ ಬಂಧಿಸಿಲ್ಲ, ಜೆಡಿಎಸ್ ಕಾನೂನು ಘಟಕದಿಂದ ಪ್ರಶ್ನೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.